ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ತಿಳ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ನೋಡಿ ನೀವು ನೋಡ್ತಿದ್ದೀರಲ್ಲ, ಇದು DSG ಅವ್ರದ್ದು. ಸೊ ನೋಡಿ, ಇದರದ್ದು ಪ್ರೈಸ್ ಬಂದುಬಿಟ್ಟು 9K ಇದೆ, ಆಯಿತಾ. ಸೊ 9K ಪ್ರೈಸು. ಇಲ್ಲಿ ಚೆಸ್ಟ್ ಗಾರ್ಡ್ ಬರುತ್ತೆ, ಆಮೇಲೆ ಇಲ್ಲಿ ಶೋಲ್ಡ್ರ್ ಹತ್ರ, ಅದಾದಮೇಲೆ ಇಲ್ಲಿ ನೀ ಗಾರ್ಡ್ ಹತ್ರ, ಆ್ಯಂಡ್ ಬಂದು ಬ್ಯಾಕಲ್ಲಿ ಹಿಂದ್ಗಡೆ ಒಂದು ಗಾರ್ಡ್ ಬರುತ್ತೆ. ಸೊ ನೋಡಿ, ಇಲ್ಲಿ ಇದು ನನ್ನ ಗೇರ್ಸ್ ಆದರೆ. ಇನ್ನು ಹೆಲ್ಮೆಟ್ ನೋಡಿ, ಆಕ್ಸಿಸ್ ಸೆಗ್ಮೆಂಟ್ ಹೆಲ್ಮೆಟು. ನನಗಿಷ್ಟ ಇದ್ದಿದ್ದು KYT ಅಥವಾ ಆಕ್ಸರ್ ತೊಗೊಬೇಕು ಅಂತ. ಇದು ನನಗೆ ಬಂದಿದ್ದು ಗಿಫ್ಟಾಗೇ ಬಂದಿದ್ದು, ಅಂದರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಗಿಫ್ಟ್ ಕೊಟ್ಟಿದ್ದು ನನ್ನ ಬರ್ಡೇಗೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನಾವು ಅವನಿಗೆ ಹೆಲ್ಮೆಟ್ ವೈಸರ್ ಚೇಂಜ್ ಮಾಡ್ಸೋಕ್ಕಂತೇಳಿ ಹೋಗಿದ್ವಿ K18 ಟ್ರಾವೆಲರ್ಸ್ ಪಾಯಿಂಟ್ ಚಿಕ್ಕಮಗಳೂರಲ್ಲಿ. ಸೊ ಅಲ್ಲಿ ನಾನು ಹೆಲ್ಮೆಟ್ ನೋಡ್ತಿದ್ದೆ. ಸರಿ, ನಿನ್ನ ಬರ್ತ್ಡೇ ಇನ್ನು ಹತ್ರ ಬಂತಲ್ಲ, ಸರಿ ಎದ್ದು ಇರಲಿ ಅಂತೇಳಿ ಸೇರಿಸಿ ಪ್ಯಾಕ್ ಮಾಡಿಸಿತ್ತು. ನನ್ನ ಸೈಜಿಗೆ ಕರೆಕ್ಟ್ ಇದೆ ಇದು. ಸೊ ಒಂದು ನಿಮಿಷ ನೋಡಿ, ಪ್ಯಾಡಿಂಗ್ಸ್ ಹೇಗಿದೆ ಅಂತ. ಪ್ರೀಮಿಯಮ್ ಆಗೇ ಇದೆ. ಮತ್ತಿದು ಡಾಟ್ ಮತ್ತು ISI ಸರ್ಟಿಫೈಡ್ ಹೆಲ್ಮೆಟ್ಟು. ಅದಾದಮೇಲೆ ನಾನು ಆ ಜಾಕೆಟ್ ತೊಗೊಂಡಿದ್ದು. ನೋಡಿ, ಕಲರ್ ಕಾಂಬಿನೇಷನು ಚೆನ್ನಾಗಾಗುತ್ತೆ ಅದಕ್ಕೂ ಇದಕ್ಕೂ. ಸೊ ಇದಿದೆ. ಅದು ಬಿಟ್ಟರೆ ಒಂದು ಶೂ ಇದೆ, ಅದು ರೈಡಿಂಗ್ ಶೂ ಅಂತಲೇ. ನಾನೀಗ ರೈಡಿಗೆ ಅದನ್ನೇ ಹಾಕ್ಕೊಂಡು ಹೋಗೋದು. ಇನ್ನು ಅದು ಬಿಟ್ಟರೆ ಒಂದು ಪ್ಯಾಂಟ್ ತೊಗೋಬೇಕು ರೈಡಿಂಗಿಂದು ಒಂದು ಪ್ಯಾಂಟು, ಆಮೇಲೆ ಹ್ಯಾಂಡ್ ಗ್ಲೌಸ್ ಒಂದು ತೊಗೊಬೇಕು. ಸೊ ಗೊತ್ತಿಲ್ಲ ಯಾವಾಗ ತೊಗೊಳ್ತೀನಿ ಅಂತ. ಇನ್ನದು ಹ್ಯಾಂಡ್ ಗ್ಲೌಸು, ಅದಾದಮೇಲೆ ಕ್ಯಾಮ್ರಾ ಅಂತೂ ದೂರದ ಮಾತು, ಸದ್ಯಕ್ಕಂತೂ ತಗೊಳಕ್ಕಾಗಲ್ಲ ಈಗ ನಾನಿರೋ ಪರಿಸ್ಥಿತಿಲಿ. ಸೊ ಇನ್ನು ಅದು ಬಿಟ್ಟರೆ ಕ್ಯಾಮ್ರಾ ಅಂದರೆ ತುಂಬ ಲೇಟ್ ಆಗುತ್ತೆ. ಮೇಯ್ನಾಗಿ ಇದೆಲ್ಲ ಇದ್ದರೂ ನನ್ನ ಕೈಯಲ್ಲಿ ಬೈಕ್ ಇಲ್ಲ ಈಗ. ನಾನು ಮೋಟೋಲಾಗ್ ಮಾಡಬೇಕನ್ನೋ ಆಸೆ ಇದೆ, ಯೂಟ್ಯೂಬಿಗೆ ಕಂಟೆಂಟ್ ಕೊಡಬೇಕನ್ನೋ ಆಸೆನೂ ಇದೆ. ಸೊ ಏನಂದರೆ ಮೇಯ್ನಾಗಿ ಬೈಕ್ ಇಲ್ಲ, ಬೈಕ್ಲೆಸ್ ಬೈಕರ್ ಅಂತಾರಲ್ಲ, ಆ ಥರ ಆಗಿದೆ ನನ್ನ ಪರಿಸ್ಥಿತಿ ಈಗ. ಸೊ ಫ್ರೆಂಡ್ಸ್ ಗಾಡಿ ಇದ್ದಾಗ ಎಲ್ಲಾದರೂ ಹೋದಾಗ ಹಾಗೆ ಹೀಗೆ ಅಂತೇಳಿ ವೀಡಿಯೋ ಮಾಡ್ತೀನಿ. ಗೊತ್ತಿಲ್ಲ ಯಾವಾಗ ಬೈಕ್ ತಗೊಳ್ತೀನಿ ಏನು ಅಂತ. ಸದ್ಯದಲ್ಲೇ ತಗೊಳ್ತೀನಿ ಅಂತ ಇದೆ ನನ್ನ ಮೈಂಡಲ್ಲಿ, ನೋಡ್ಬೇಕು ಯಾವಾಗ ತಗೊಳ್ಳೋದು ಅಂತ. ನನ್ನ ಮೈಂಡಲ್ಲೇ ಒಂದು 2 ಬೈಕು, ನನ್ನ ಫೇವ್ರೇಟ್ ಬೈಕ್ ಅಂತೇಳಿ ಪಿಕ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಸದ್ಯದಲ್ಲೇ ತಗೊಳ್ಬೇಕು, ಮೋಟೋಲಾಗ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆ. ನೋಡೋಣ ಏನಾಗುತ್ತೆ ಅಂತೇಳಿ. ಅದು ಬಿಟ್ಟರೆ ಅದೇ ಪ್ಯಾಂಟ್ ಒಂದು ತೊಗೊಬೇಕು, ಸದ್ಯದಲ್ಲೇ ಅದನ್ನು ತೊಗೊಳ್ತೀನಿ. ಕ್ಯಾಮ್ರಾ ಸದ್ಯದ ಮಟ್ಟಿಗೆ ನಾನು ಈಗ ಮೊಬೈಲಲ್ಲೇ ಲಾಗ್ ಮಾಡಿದ್ರೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈಗ ಬೆಸ್ಟು ವೈರ್ಲೆಸ್ ಮೈಕ್ ಹುಡುಕ್ತಿದ್ದೀನಿ. ಅಂದರೆ ವಿಂಡ್ ಬ್ಲಾಸ್ಟ್ ಬರಬಾರ್ದು. ಈಗ ಮೋಟೋಲಾಗ್ ಮಾಡಬೇಕಂದ್ರೆ ವಿಂಡ್ ಬ್ಲಾಸ್ಟ್ ಬರಬಾರ್ದು, ವಾಯ್ಸ್ ಕ್ಲಾರಿಟಿ ಕೇಳಿಸ್ಬೇಕು ಬೈಕಲ್ಲಿ ರೈಡ್ ಮಾಡಬೇಕಾದ್ರೆ ಅಂತ. ಸೊ ಇವಾಗ ಸದ್ಯದ ಮಟ್ಟಿಗೆ ಇದು ಮತ್ತು ಇವೆರಡಿದೆ ನೋಡಿ ನನ್ನ ಹತ್ರ. ಇನ್ನು ಬೈಕು, ಹ್ಯಾಂಡ್ ಗ್ಲೌಸು ಮತ್ತು ಆ ಪ್ಯಾಂಟು, ಕ್ಯಾಮ್ರಾ, ಇನ್ನು 4 ಐಟಮ್ ತಗೋಬೇಕು. ಯಾವಾಗ ತಗೊಳ್ತೀನಿ ಅಂತ ಗೊತ್ತಿಲ್ಲ. ಸೊ ಮಿಡಲ್ ಕ್ಲಾಸ್ ಅವರಿಗೆ ಇದೊಂದು ಏನಂತ ಹೇಳಿ ಕಷ್ಟ ಅಂತಲೂ ಅಲ್ಲ, ಏನಂದರೆ ಅದು ತಗೋಬೇಕನ್ನೋ ಆಸೆ ಇರುತ್ತೆ. ಆದರೆ ಮನೆ ಜವಾಬ್ದಾರಿ ಅದು ಇದು ಅಂತ ಬಂದಾಗ ಯಾವುದು ಬೇಡ ಅಂತೇಳಿ ಏನೋ ಸಣ್ಣ ಪುಟ್ಟದಾಗಿ ಸೇವಿಂಗ್ಸ್ ಮಾಡಿ ಅದು ಇದು ಅಂತೇಳಿ ಮಾಡಿ ತಗೋಬೇಕಷ್ಟೆ. ಅದು ಬಿಟ್ಟರೆ ಅಪ್ಪ ಕೊಡಿಸ್ತಾರೆ, ಅಮ್ಮ ಕೊಡಿಸ್ತಾರೆ ಅಂತೇಳಿ ಅವ್ರನ್ನ ಕೇಳೋಷ್ಟು ಕೇಳೋ ಮೈಂಡ್ಸೆಟ್ಟೇ ಬರೋಲ್ಲ ನಮಗೆ. ಸೊ ನನಗಂತೂ ನಾನು ಚಿಕ್ಕವನಿದ್ದಾಗ ಅಪ್ಪನ ಹತ್ರ ಮೊಬೈಲ್ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳಿಸ್ತಿದ್ದೆ. ಆದರೆ ಇವಾಗಿಲ್ಲ. ಇವಾಗ ನನಗೇನು ಬೇಕೋ ನಾನೇ ತೊಗೊಳ್ತೀನಿ, ನಾನೇ ದುಡ್ಡು. ಸೊ ನೋಡಿ, ಈಗ ಇವೆರಡನ್ನು ತೊಗೊಂಡಿದ್ದೀನಿ. ಇನ್ನು ಹಾಗೆ ಇದನ್ನು ತಗೊಂಡಂಗೆ ಇನ್ನು ನಾನು ಅದೇ ಹೇಳಿದ್ನಲ್ಲ 4 ಐಟಮ್ಸು, ಅದನ್ನು ತಗೊಳ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸೊ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ನೀವು ಹಿಂಗೆ ಇದೇ ಥರ ಸಪೋರ್ಟ್ ಕೊಟ್ಟರೆ ಖಂಡಿತ ಎಲ್ಲ ಆದಷ್ಟು ಬೇಗ ಮಾಡ್ತೀನಿ ಅನ್ನೋ ಭರವಸೆನೂ ನನಗಿದೆ. ಇವತ್ತಿನ ಏನಾದರೂ ವೀಡಿಯೋ ಮಾಡಬೇಕಲ್ಲ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ. ಆದಷ್ಟು ಬೇಗ ಇನ್ನೊಂದು ಎಲ್ಲೋ ಒಂದು ರೈಡ್ ಹೋಗೋಕ್ಕಿದೆ.
ನೋಡೋಣ. ಅಲ್ಲಿ ಮೋಟೋಲಾಗ್ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತಾ ಏನು ಅಂತೇಳಿ ಅದರಲ್ಲಿ ತಿಳಿಸ್ಕೊಡ್ತೀನಿ. ರೈಡಿಂಗ್ ಗೇರ್ಸ್ ಅಥವಾ ಹೆಲ್ಮೆಟ್ ಇಲ್ಲದೆ ಯಾರು ಗಾಡಿ ತೆಗಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.